ನಮಸ್ತೆ. ಮಾದಿಗ ವಿದ್ಯಾರ್ಥಿ ಯುವ ಪರಿಷತ್ ತುಮಕೂರು, ಜಾಂಬವ್ ಪಬ್ಲಿಕೇಶನ್, ಜಾಂಬವ್ ಯೂಟ್ಯೂಬ್ ಚಾನಲ್ ನಮ್ಮ ಈ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕದ ಮಾದಿಗ ರಾಜಕಾರಣ ಮತ್ತು ದಾಖಲೀಕರಣ ಚಿತ್ರವನ್ನು ನಾವು ರಾಜ್ಯದ ನಮ್ಮ ಮಾದಿಗ ಸಮುದಾಯ ಎಲ್ಲಿ ಎಲ್ಲಿ ರಾಜಕೀಯವಾಗಿ ಮುನ್ನೆಲೆಗೆ ರಾಜಕೀಯವಾಗಿ ನಡೆದು ಬಂದಿದೆ ಅವರನ್ನು ಕುರಿತು ನಾವು ದಾಖಲೀಕರಣ ಮಾಡ್ತಾ ಇದ್ದೀವಿ. ನಮ್ಮ ತುಮಕೂರು ನಮ್ಮ ಈ ಜಿಲ್ಲೆಯ ರಾಜಕಾರಣಿಗಳಲ್ಲೊಬ್ಬರಾದಂಥ ಶ್ರೀಯುತ ಗಂಗನ್ಮಯ್ಯ ಮತ್ತು ಶ್ರೀಮತಿ ಕಮಲಾ ಗಂಗನ್ಮಯ್ಯ ನವರ ಮನೆಯಲ್ಲಿ ನಾವು ಇವತ್ತು ದಾಖಲೀಕರಣ ಚಿತ್ರವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ ಸರ್, ತಮ್ಮ ಕಾರ್ಯಕ್ರಮ ಸ್ವಾಗತ. ಕರ್ನಾಟಕ ಕಂಡ ವಿಶಿಷ್ಟ ರಾಜಕಾರಣದಲ್ಲಿ ನಮ್ಮ ತುಮಕೂರು ಜಿಲ್ಲೆಯು ಸಹ ಒಂದು. ತುಮಕೂರು ಜಿಲ್ಲೆ ಮೊದಲ ಹರಿಜನ ಮಂತ್ರಿಯಾಗಿ ಶ್ರೀಯುತ ದಿವಂಗತ ಚೆನ್ನಿಗ ರಾಮಯ್ಯನವರು ಈ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕಕ್ಕೆ ಪ್ರಥಮ ಮಂತ್ರಿಯಾದಂಥವರು. ಆ ಒಂದು ಕ್ಷೇತ್ರದಿಂದ ಆಯ್ಕೆಯಾದಂಥವರು ನಮ್ಮ ಶ್ರೀಯುತ ಗಂಗಾ ಹನುಮಯ್ಯನವರು ಸರ್. ಅವರು ತುಂಬ ಹಿರಿಯ ಜೀವಿಗಳು. ಇವ್ರನ್ನೆಲ್ಲ ನೋಡಿಕೊಂಡು ನಾವು ಸಂಘಟನೆಗೆ ಬಂದಿದ್ವು. ಅವರ ಒಂದು ಪರಿಶ್ರಮದಿಂದ ಮಾದಿಗ ಸಮಾಜ ತುಮಕೂರು ಜಿಲ್ಲೆಯಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಸಂಘಟನೆಯಾಗಿ ಸಮುದಾಯಕ್ಕೆ ರಾಜಕೀಯವಾದಂಥ ಪ್ರಜ್ಞೆ ಮತ್ತು ಅರಿವನ್ನು ಕಂಡಿರೋದು ಸತ್ಯವಾದಂಥ ವಿಚಾರ. ವಿಶಿಷ್ಟವಾದಂಥ ವಿಚಾರ ಏನಂತ ಅಂದರೆ ಅವರ ಧರ್ಮಪತ್ನಿಯವರಾದಂಥ ಕಮಲಮ್ಮವರು ಅವರು ಸಹ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಮಾದಿಗ ಸಮಾಜದಲ್ಲಿ ಗಂಡ ಮತ್ತು ಹೆಂಡತಿ ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಸಾಹೇಬರು 1994ರಲ್ಲಿ ಶಾಸಕರಾಗಿರ್ತಾರೆ. ಅಮ್ಮವರು 1996-97ರಲ್ಲಿ ಅಧ್ಯಕ್ಷರಾಗ್ತಾರೆ. ಇದೊಂದು ವಿಶಿಷ್ಟವಾದಂಥದ್ದು ನಮ್ಮ ಸಮುದಾಯದಲ್ಲಿ. ಅವ್ರನ್ನು ಸಹ ಒಟ್ಟಿಗೆ ಒಂದು ಸಂದರ್ಶನಕ್ಕೆ ಗಂಡ ಹೆಂಡತಿಯವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಸರ್ ಅವರ ಪರಿಚಯವನ್ನು ನಾನು ಈಗ ಮಾಡಿಕೊಳ್ಳಿಕ್ಕೆ ಬಯಸ್ತೀನಿ. ಸರ್, ತಮ್ಮ ಪರಿಚಯ, ತಮ್ಮ ಅಪ್ಪ ಅಮ್ಮ ಮತ್ತು ಊರು, ತಮ್ಮ ಪರಿಚಯವನ್ನು ಈಗ ತಿಳಿಸಿ. ನಮ್ಮ ತಂದೆ ತಾಯಿ ತುಮಕೂರಿನವರೇ ಆಗಿದ್ರು ಕೂಡ ಅವರು ಪ್ಲೇಗ್ ಕಾಯಿಲೆ ಬಂದಾಗ ತ್ಯಾಮಗೊಂಡ್ಲಿಗೆ ಹೋದರು. ತ್ಯಾಮಗೊಂಡ್ಲಿಗೆ ಹೋದಾಗ ಅಲ್ಲಿ ತ್ಯಾಮಗೊಂಡ್ಲಿನಲ್ಲಿ 3 ವರ್ಷ ಮಕ್ಕಳಿರಲಿಲ್ಲ. ಅವಾಗ ಅಲ್ಲಿ ಬಿದ್ಲೂರು ಗಂಗಮ್ಮ ಅಂತ ಇದೆ. ಆ ಗಂಗಮ್ಮನಿಗೆ ಹೋಗಿ ಅಲ್ಲಿಂದ ನಮ್ಮ ತಾಯಿ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಅವರ ಒಂದು ಶ್ರಮ ಅಲ್ಲಿಂದ ನಡ್ಕೊಂಡ್ಬರ್ಬೇಕಾಗಿತ್ತು ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ. ಅವನ್ನೆಲ್ಲ ಮಾಡಿ ಆ ವರದಿಂದ ನಾನು ಜನಿಸಿದೆ ಅಂತ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ದರು. ನಾನು 1947ರಲ್ಲಿ ಅಲ್ಲಿ ನಾನು ಜನಿಸಿದೆ. ಅದಾದಮೇಲೆ ತಿರುಗಿ ಮತ್ತೆ ಅವರು ಇಲ್ಲಿ ತುಮಕೂರಿಗೆ ಮತ್ತೆ ಮರಳಿ ಬಂದಾದಮೇಲೆ ಇಲ್ಲಿ ನನ್ನ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲು, ಕಾಲೇಜು ಎಲ್ಲ ಡಿಗ್ರಿವರೆಗೂ ಕೂಡ ನನ್ನ ವ್ಯಾಸಂಗ ತುಮಕೂರಿನಲ್ಲೇ ಆಯಿತು. ಸರ್, ತಮ್ಮ ಅಪ್ಪ ಅಮ್ಮನ ಹೆಸರು ಸರ್? ನಮ್ಮ ಅಪ್ಪ ಅಮ್ಮ, ನಮ್ಮಪ್ಪ ಹನುಮಯ್ಯ, ಅವ್ರ ತಂದೆ ಹೆಸರು ಹನುಮಕ್ಕ ಅಂತ, ಕೆಂಪಮ್ಮ ತಾಯಿ ಹೆಸರು, ದೊಡ್ಡನ್ಮಯ್ಯ ತಂದೆ ಹೆಸರು. ತಮ್ಮ ಹೆಸರು ಕಮಲಮ್ಮ ಅವರು, ಅಪ್ಪ ಅಮ್ಮ ಮತ್ತೆ ತಾವು ಊಟ ಊರು ಸ್ವಲ್ಪ. ನಮ್ಮ ತಂದೆ ಹೆಸರು ಎಸ್ ಹನುಮಂತಯ್ಯ ಅಂತೇಳಿ. ನಮ್ಮ ತಂದೆ ಊರು ದಾಬಸ್ತಿ. ನಮ್ಮ ತಾಯಿ ಸಿದ್ದಮ್ಮ ಅಂತ ಒಂದೇನಹಳ್ಳಿ ಅವರು, ಕಾಳಗನಹಳ್ಳಿಯಲ್ಲಿ ಬಂದು ನೆಲೆಸಿರ್ತಾರೆ. ತಾವೆಲ್ಲ ಓದಿದ್ದೆಲ್ಲ ತುಮಕೂರು. ತಾವು ಓದಿದ್ದು ಬರೆದಿದ್ದು ಬೆಳೆದಿದ್ದೆಲ್ಲ ತುಮಕೂರು. ಅಂದ್ರೆ ಯಾವ ಊರು? ತುಮಕೂರು ಎನ್ಆರ್ ಕಾಲೋನಿಯಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು, ಬೆಳೆದಿದ್ದೆಲ್ಲ ಇದೆ. ತುಮಕೂರಿನ ದೊಡ್ಡ ಹಟ್ಟಿಯಲ್ಲಿ ಶ್ರೀಮತಿ ಶ್ರೀ ಕಮಲಮ್ಮನವರು ಮತ್ತು ಶ್ರೀ ಗಂಗಾ ಹನುಮಯ್ಯನವರು ಸಹ ಇಲ್ಲೇ ವ್ಯಾಸಂಗವನ್ನು ಮಾಡ್ತಾರೆ. ತಾವು ಎಜುಕೇಶನ್ ಮಾಡಿರೋದು? ನಾನು SSLC. ಸರ್ ಅವರು ಡಿಗ್ರಿ ಗ್ರ್ಯಾಜುಯೇಷನ್ ಮಾಡಿ. ತಮ್ಮ ವಿವಾಹ ಯಾವಾಗ ಆಯಿತು ಸರ್? 1974 ಇಸ್ವಿಯಲ್ಲಿ ನಮ್ಮ ಮದುವೆ ಆಯಿತು. 1974.
14ರಲ್ಲಿ ತಮ್ಮ ನಾವು 9th ಪಾಸ್ ಆದ್ಮೇಲೆ ಮದುವೆ ಆಯಿತು. SLC ಆಮೇಲೆ ಮದುವೆ ಆಗಿದ್ಮೇಲೆ ಮಾಡ್ಕೊಂಡ್ವಿ. ಮೈನೂರಿಗೆ 74ರಲ್ಲಿ ಮ್ಯಾರೇಜ್ ಆಯಿತು. ತಮ್ಮ ಬಾಲ್ಯದ ಜೀವನ ಎಲ್ಲ ತುಮಕೂರಲ್ಲೇ ತಾವು ತಮ್ಮ ಬಾಲ್ಯದ ಜೀವನ ಎಲ್ಲ ಕಳೆದಿದ್ದೀರಿ ಸರ್. ಆ ಬಾಲ್ಯದ ಜೀವನದಲ್ಲಿ ಅಸ್ಪೃಶ್ಯತೆ ಅನ್ನೋದೇನಾದ್ರೂ ನಿಮ್ಗೇನಾದ್ರೂ ಬಂತ, ಅದ್ರ ಸೋಂಕು ಏನಾದ್ರೂ ತಗುಲಿತ್ತ ನಿಮ್ಗೆ? ನನಗೆ ಅದು ಸೋಂಕು ಕಾಲೇಜ್ ಮೆಟ್ಲತ್ತವರೆಗೂ ನಮಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಮವ್ರು ಮಾತ್ರ ಇದ್ರು ಇಲ್ಲಿ. ಕಾಲೇಜ್ ಮೆಟ್ಲು ಕಾಲೇಜ್ಗೆ ಹೋಗೋವರೆಗೂ ಅದರ ಸೋಂಕು ಏನಿರಲಿಲ್ಲ. ಅದಾದಮೇಲೆ ನಾನು ಕಾಂಗ್ರೆಸ್ಗೆ ಜಾಯಿನ್ ಆದೆ. ಮಲ್ಲಣ್ಣವರ ಅವರು ಅಧ್ಯಕ್ಷ ಆಗಿದ್ದರು, ಜಿಲ್ಲಾ ಕಮಿಟಿ ಅಧ್ಯಕ್ಷ ಆಗಿದ್ದರು. ಆಗ ನಾ ಕಾಂಗ್ರೆಸ್ ಸೇರ್ಕೊಂಡಾದ್ಮೇಲೆ ಸ್ವಲ್ಪ ಅಲ್ಲಲ್ಲೇ ನಮ್ಮ ಧೀರಂಗಯ್ಯ ಅಂತ ಇದ್ದಾರೆ, ಅವ್ರ ಊರಿನಲ್ಲಿ ಅಲ್ಲಿ ಸವರ್ಣಿಯರಿಗೂ ಹರಿಜನರಿಗೂ ಸ್ವಲ್ಪ ಗಲಾಟೆ ಆಗ್ತಿತ್ತು. ಬೆಳ್ಳಾವಿ ಈ ಥರ ಅಲ್ಲಲ್ಲೇ ಶಿವಪುರ ಮತ್ತು ಮದ್ಗಿರಿ ಆ ಕಡೆ ಈ ಕಡೆ ಕೆಲವು ಘಟನೆಗಳೆಲ್ಲ ನಡೆದಾಗ ನನ್ನ ಬರೋದು ಮತ್ತು ಆ ಹಾಸ್ಟೆಲ್ನಲ್ಲಿ ಹುಡುಗರು ವ್ಯಾಸಂಗ ಮಾಡುವಾಗ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆ ಆದಾಗ ನನ್ನ ಇದನ್ನು ಕೇಳೋರು. ನಾನು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಒಳ್ಳೆ ಎಲ್ಲ ಸಾಮರಸ್ಯ ಇರೋವಾಗೆ ಮಾಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾಯಿದ್ದೆ. ಅದರಿಂದ ಸ್ವಲ್ಪ ಎಲ್ಲ ಆಕರ್ಷಣೀಯವಾಗಿ ನಮ್ಮ ಜನ ನಮಗೆ ಅವಾಗ ನಾವೇ ಅವಾಗ ಈಗಲಂಗೆ ಸಂಘ ಸಂಸ್ಥೆಗಳಾಗಿರ್ಲಿಲ್ಲ, ಹೋರಾಟ ಹೋರಾಟ ಇರಲಿಲ್ಲ. ಅವಾಗ ಹೋರಾಟ ಅಂತಂದರೆ ನಾವೇ ಕಾಂಗ್ರೆಸ್ನಲ್ಲಿ ಯಾರು ಇರ್ತಾರೋ ಅವರು ಸ್ವಲ್ಪ ಪ್ರಭಾವಿಗಳು. ಹಾಗಾಗಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಅವರು ಸ್ವಲ್ಪ ಎಲ್ಲ ಬರೋದು ಬಂದು ಅವ್ರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯ ಮಾಡ್ತಾಯಿದ್ದು. ಹಾಗೆ ನನ್ನ ವಿದ್ಯಾಭ್ಯಾಸದಲ್ಲೂ ಕೂಡ ನಾನು ಒಂದು ಶಿಸ್ತಿನ ಒಂದು ಇದಾಗಿ ಬೆಳ್ಕೊಂಬಂದವನು. ನಾವು NCCಯಲ್ಲಿ ಹೈಸ್ಕೂಲಿಂದಲೇ ಸೇರ್ಕೊಂಬಿಟ್ಟಿದ್ದು. ಹೈಸ್ಕೂಲ್ನಲ್ಲಿ ಅಲ್ಲಿಂದ ಕಾಲೇಜಿಗೆ ಬಂದಾದಮೇಲೆ ಕಾಲೇಜ್ನಲ್ಲೂ ಕೂಡ ನಾನು 2 ಬಟಾಲಿಯನ್ಗೆ ಅಂಡರ್ ಆಫೀಸರ್ ಆಗಿದ್ದೆ. A ಸರ್ಟಿಫಿಕೇಟು B ಸರ್ಟಿಫಿಕೇಟು ಎಲ್ಲ ಪಡೆದಿದ್ದೆ. ಆ ಥರ ಇದ್ದಂಥ ನಾನು ಆಮೇಲೆ ನಮ್ಮ ಮಲ್ಲಣ್ಣವರ ಒಂದು ಇದರಿಂದ ಪ್ರೇರಣೆಯಾಗಿ ನಾನು ಕಾಂಗ್ರೆಸ್ ಜಾಯಿನ್ ಆದೆ. ಅವತ್ತು ಒಂದು ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿಯವರು ಕೂಡ ಹೈಸ್ಕೂಲ್ ಮೈದಾನಕ್ಕೆ ಬಂದಿದ್ದರು, ಗೌರ್ಮೆಂಟ್ ಹೈಸ್ಕೂಲ್ ಮೈದಾನಕ್ಕೆ ಬಂದಾಗ ನಾನು ಅವಾಗ ಒಂದು ನೋಡೋದಕ್ಕೆ ಹೋದಾಗ ಒಂದು ಹಾರನ್ನು ಕೂಡ ನನಗೆ ಸಿಕ್ಕಿದ್ರು. ಆ ಹಾರ ಸಿಕ್ಕಿದ್ದು ನನಗೇನೋ ಒಂದು ದೊಡ್ಡ ಪ್ರೇರಣೆಯಾಗಿ ಕಾಂಗ್ರೆಸ್ನಲ್ಲೇ ಮುಂದುವರಿಯುವಂಥ ಸನ್ನಿವೇಶ ಬಂತು. ವಿದ್ಯಾರ್ಥಿ ಜೀವನದಲ್ಲಿ ಇದೆಲ್ಲ ನಡೆದಿತ್ತು. ಹೌದು, ವಿದ್ಯಾರ್ಥಿ ಜೀವನದಲ್ಲಿ ನಾವು ಇದೆಲ್ಲ ನಡೆದಿತ್ತು. ಹೇಗಿತ್ತು ಆಗಿನ ಶಿಕ್ಷಣದ ವ್ಯವಸ್ಥೆ? ಶಿಕ್ಷಣದ ವ್ಯವಸ್ಥೆ ಭಾಳ ಚೆನ್ನಾಗಿತ್ತು. ಹರಿಜನರ ಮಕ್ಕಳನ್ನ ಸ್ವಲ್ಪ ಯಾವುದೇ ಉಪಾಧ್ಯಾಯರಿದ್ದರೂ ಕೂಡ ಒಳ್ಳೆ ತರಬೇತಿಯನ್ನು, ಒಳ್ಳೆ ಮನುಷ್ಯನನ್ನಾಗಿ ಮಾಡಬೇಕು, ಸಮಾಜದಲ್ಲಿ ಇವ್ರನ್ನ ಮೇಲ್ಕೆತ್ತಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿತ್ತು. ಅದರಿಂದ ಎಲ್ಲವೂ ಕೂಡ ಅವರು ನಮಗೆ ಒಳ್ಳೊಳ್ಳೆ ಪಾಠವನ್ನು ಮಾಡಿ ಕಲಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು. ಆಗಿನ ಉಪಾಧ್ಯಾಯರ ಭಾವನೆಗಳೇ ಬೇರೆ. ಆವಾಗ ಒಂದು ಹರಿಜನರು ಚೆನ್ನಾಗಿ ಓದ್ತಾರೆ ಅಂದರೆ ಅವ್ರಿಗೆ ಎನ್ಕರೇಜ್ ಮಾಡೋದು. ನಾನು NCCಯಲ್ಲಿ ಸೇರಿದಾಗ ಅವಾಗಲೂ ಕೂಡ ನಮ್ಮ ನಿತ್ಯಾನಂದ್ ಅಂತ ಇದ್ರು, ಅವರು ಬ್ರಾಹ್ಮಣರು. ಆದ್ರೂ ಅವರು ತರಬೇತಿ ಕೊಟ್ಟಂಥದ್ದು ನನಗೆ ಇವತ್ತು ಕೂಡ ಜ್ಞಾಪಕ ಇದೆ. ಮತ್ತು ಕಾಲೇಜಿನಲ್ಲಿ ಅಲ್ಲೂ ಕೂಡ ನಾನು 3 ವರ್ಷನೂ ಕೂಡ ಒಳ್ಳೆ NCCಯಲ್ಲಿ ಒಳ್ಳೆ ತಿಂಡಿ ಕೊಡೋರು, ತಿಂಡಿ ಹುಡುಗರಿಗೆ ಅಟೆಂಡೆನ್ಸ್ ಕೊಟ್ಟು ತಿಂಡಿ ಕೊಟ್ಟು ಆ ಕೆಲಸ ಎಲ್ಲ ಮಾಡೋದ್ರಿಂದ ಜನ ಬೆಂಬಲ, ಹುಡುಗರ ಬೆಂಬಲ ನನಗೆ ಜಾಸ್ತಿ ಸಿಕ್ತು. ಅದು ಇವತ್ತು ಕೂಡ ನೆನೆಸ್ಕೊಂಡೆ. ಅದಾದ ನಂತರ
ನನಗೆ ಒಂದು ಹಾಸ್ಟೆಲ್ ನಡೆಸುವಂಥ ಒಂದು ವ್ಯವಸ್ಥೆ ಕೂಡ ಸಿಕ್ತು. ವಿದ್ಯಾರ್ಥಿ ದೆಸೆಯಲ್ಲಿ ಸರ್? ವಿದ್ಯಾರ್ಥಿ ಹಾಸ್ಟೆಲ್ ಮಾರುತಿ ಎಜುಕೇಷನ್ ಸೊಸೈಟಿ ಅಂತ ಹಾಸ್ಟೆಲ್ ಒಂದು ಮಾಡಿ ಅಲ್ಲೂ ಕೂಡ ಒಂದು 3 ವರ್ಷ ಕಾಲೇಜ್ ಹಾಸ್ಟೆಲ್ ಮಾಡಿದ್ರು. ಅವರು ಕೂಡ ಇವತ್ತು ಒಂದು 1,500 ವಿದ್ಯಾರ್ಥಿಗಳು ಒಂದೇ ಬರ್ತಾ ಇದ್ರು. ಮತ್ತು ಸವರ್ಣೀಯರು ಕೂಡ ಊಟಕ್ಕೆ ಅವಾಗ ಆಗಿನ ಪರಿಸ್ಥಿತಿ ಮಕ್ಕಳಿಗೆ ಭಾಳ ಕಷ್ಟ ಇತ್ತು. ಅಂಥ ಕಾಲದಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ನೆರವನ್ನು ಕೊಡ್ತಾ ಇರ್ತೀವಿ. ಮತ್ತು ಅವರು ಕೂಡ ಇವತ್ತು ಒಂದು ಒಳ್ಳೆ ಭಾವನೆ ನನ್ನ ಬಗ್ಗೆ ಬೆಳಿಬೇಕು ಅಂದರೆ ಇವೆಲ್ಲ ಕಾರಣ ಅಂತ ನಾನು ಕೂಡ ಭಾವನೆ. ತಾವು ವಿದ್ಯಾರ್ಥಿಯಾಗಿ, ವಿದ್ಯಾರ್ಥಿ ಮುಖಂಡರಾಗಿ, NCCನಲ್ಲಿ ಮುಖ್ಯಸ್ಥರಾಗಿ ಹಾಸ್ಟೆಲ್ ಅನ್ನು ನಡೆಸ್ಕೊಂಡು ತಾವು ಶಿಕ್ಷಣವನ್ನು ಪಡ್ಕೊಂಡು ಇದನ್ನೆಲ್ಲ ಮುಂದುವರಿಸ್ತಾ ಇದ್ರು. ಬಹಳ ವಿಶಿಷ್ಟವಾದಂಥದ್ದು. ಏಕೆಂತಂದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಇಷ್ಟೆಲ್ಲ ಮಾಡ್ತಕ್ಕಂಥದ್ದು ಸುಲಭವಾದಂಥ ಮಾತಲ್ಲ. ಅದು ಊಟ ಹಾಕೋದು, ಶಿಕ್ಷಣದ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದವ್ರು ಬಂದಾಗ್ಲೂ ಒಂದು ಸಹಜವಾಗಿ ಅವಾಗ ಒಂದು 100 ಜನಕ್ಕೆ ಹಾಸ್ಟೆಲ್ ಅವಕಾಶ ಇತ್ತು ಅನ್ಸುತ್ತೆ. 100 ಜನದ ಜೊತೆಯಲ್ಲಿ ಗೆಸ್ಟ್ಗಳು ಅಂತ ಹೇಳಿ ಒಂದು 10-20 ಜನಕ್ಕೆ ಊಟ ಹಾಕೊಂಡು ಆಗಿನ ಕಾಲದಲ್ಲಿ ಕಡಿಮೆ ಸರ್ಕಾರಿ ಅನುದಾನವನ್ನು ಕಡಿಮೆ ಇರ್ತಿತ್ತು ಅನ್ಸುತ್ತೆ. ಇದನ್ನೆಲ್ಲ ಬಳಸ್ಕೊಂಡು ಮಾಡೋದು ಸುಲಭವಾದ ಮಾತಲ್ಲ. ವಿದ್ಯಾರ್ಥಿ ದಿಸೆಯಲ್ಲಿ ತಾವು ಇಷ್ಟೆಲ್ಲ ಮಾಡಿದ್ರಿ, ತುಂಬಾ ಉತ್ತಮವಾದಂಥದ್ದು.